ಇವತ್ತಿನ ವಿಡಿಯೋದಲ್ಲಿ ಡಿವೈಡ್ ಮತ್ತೆ ಮೆಷರ್ ಕಮಾಂಡ್ ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ. ಒಂದು ಲೈನ್ ನ ಡ್ರಾ ಮಾಡ್ತೇನೆ. ಸೊ ಇವಾಗ ನನಗೆ ಈ ಲೈನ್ ಇದ್ದು ಲೆಂತ್ ಗೊತ್ತಿಲ್ಲ, ಬಟ್ ಈ ಲೈನ್ ನ ನಾನು ಇಷ್ಟು ಸೆಗ್ಮೆಂಟ್ಸ್ ಆಗಿ ಡಿವೈಡ್ ಮಾಡಬೇಕು. ಮೇ ಬಿ 8 ಸೆಗ್ಮೆಂಟ್ಸ್ ಆಗಿ ಡಿವೈಡ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ಡಿವೈಡ್ ಕಮಾಂಡ್ ಎಕ್ಸಿಕ್ಯೂಟ್ ಮಾಡ್ತೇನೆ. ಕಮಾಂಡ್ ಬಂದ್ಬಿಟ್ಟು div ಆರ್ ಎಲ್ಸ್ ಹೋಲ್ ವರ್ಡ್ ಡಿವೈಡ್ ಅಂತ ಟೈಪ್ ಮಾಡುವಂತದ್ದು. ಆಮೇಲೆ ಎಂಟರ್ ಎಂಟರ್ ಕೊಟ್ಟಾಗ ಇಲ್ಲಿ ಸೆಲೆಕ್ಟ್ ಆಬ್ಜೆಕ್ಟ್ ಟು ಡಿವೈಡ್ ಅಂತ ಕೇಳುತ್ತೆ. ಸೊ ಇವಾಗ ಈ ಲೈನ್ ನ ಡಿವೈಡ್ ಮಾಡುವಂತದ್ದು. ಸೊ ಈ ಲೈನ್ ನ ಸೆಲೆಕ್ಷನ್ ಮಾಡ್ಕೊಳ್ತಾನೆ. ಎಂಟರ್ ನಂಬರ್ ಆಫ್ ಸೆಗ್ಮೆಂಟ್ಸ್ ಟು ಡಿವೈಡ್ ಅಂತ ಕೇಳುತ್ತೆ. ಸೊ ಅದಕ್ಕೆ ಇಲ್ಲಿ ನಂಬರ್ ಆಫ್ ಸೆಗ್ಮೆಂಟ್ಸ್ 8 ಕೊಡ್ತೇನೆ. ಆಮೇಲೆ ಎಂಟರ್. ಸೊ ಆಕ್ಚುಲಿ ಇವಾಗ ಈ ಪರ್ಟಿಕ್ಯುಲರ್ ಲೈನ್ ಏನಿದೆ 8 ಸೆಗ್ಮೆಂಟ್ ಆಗಿ ಡಿವೈಡ್ ಆಗಿದೆ. ಬಟ್ ಆಕ್ಚುಲಿ ಅದು ಪಾಯಿಂಟ್ ಇಂದ ಡಿವೈಡ್ ಆಗಿರುತ್ತೆ. ಸೊ ಅರೌಂಡ್ 7 ಪಾಯಿಂಟ್ಸ್ ಇರುತ್ತೆ. 7 ಪಾಯಿಂಟ್ಸ್ ಇಂದ ಅದು ಡಿವೈಡ್ ಮಾಡಿರುತ್ತೆ. ಬಟ್ ಇವಾಗ ಪಾಯಿಂಟ್ ಡಾಟ್ ಅಲ್ಲಿ ಇರೋದ್ರಿಂದ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ. ಇವಾಗ ನಾನು ಏನ್ ಮಾಡ್ಬೇಕು, ಈ ಪಾಯಿಂಟ್ ಸ್ಟೈಲ್ ನ ಚೇಂಜ್ ಮಾಡಬೇಕು. ಸೊ ಅದಕ್ಕೆ ಕಮಾಂಡ್ ಬಂದ್ಬಿಟ್ಟು ಪಿ ಟೈಪ್ ಕಮಾಂಡ್ ಎಂಟರ್. ಸೊ ಇದು ಪಾಯಿಂಟ್ ಸ್ಟೈಲ್ ಡೈಲಾಗ್ ಬಾಕ್ಸ್ ನ ಓಪನ್ ಮಾಡುತ್ತೆ. ಸೊ ಇಲ್ಲಿ ಇವಾಗ ಬೇರೆ ಬೇರೆ ಪಾಯಿಂಟ್ ಸ್ಟೈಲ್ಸ್ ಗಳಿದೆ. ಇದರಲ್ಲಿ ಯಾವ್ದು ಸಹ ನೀವು ಸೆಲೆಕ್ಷನ್ ಮಾಡ್ಕೋಬಹುದು. ಸೊ ನಾನು ಮೇ ಬಿ ಈ ಆಪ್ಷನ್ ನ ಸೆಲೆಕ್ಷನ್ ಮಾಡ್ತೇನೆ. ಈ ಪ್ಲಸ್ ಸಿಂಬಲ್ ಏನಿದೆ ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಓಕೆ ಕೊಡ್ತೇನೆ. ಇವಾಗ ನೀವು ನೋಡ್ಬೋದು. ಸೊ ಇಲ್ಲಿ ಪಾಯಿಂಟ್ ಸ್ಟೈಲ್ ಚೇಂಜ್ ಆಯ್ತು. ಸೊ ಇವಾಗ ಈ ಪರ್ಟಿಕ್ಯುಲರ್ ಲೈನ್ ಏನಿದೆ ಈ ಪಾಯಿಂಟ್ ಇಂದ 8 ಸೆಗ್ಮೆಂಟ್ಸ್ ಆಗಿ ಡಿವೈಡ್ ಮಾಡಿದೆ. 1 2 3 4 5 6 7 8. ಸೊ 8 ಸೆಗ್ಮೆಂಟ್ಸ್ ಆಗಿ 7 ಪಾಯಿಂಟ್ಸ್ ಇಂದ ಡಿವೈಡ್ ಆಗಿದೆ. ಸೊ ಇದು ಡಿವೈಡ್ ಮಾಡುವಂತ ಪ್ರೊಸೀಜರ್. ಸಪೋಸ್ ಇವಾಗ ಪರ್ಟಿಕ್ಯುಲರ್ ಸರ್ಕಲ್ ಇದೆ. ಓಕೆ, ಈ ಸರ್ಕಲ್ಗೆ ನನಗೆ ಇಲ್ಲಿ ಇವಾಗ ಸೈಕಲ್ ರಿಮ್ ತರ ಲೈನ್ಸ್ ಗಳನ್ನ ಡ್ರಾ ಮಾಡಬೇಕು. ಸೊ ಇವಾಗ ನಂಗೆ ಈ ಸರ್ಕಲ್ ನ ಇಷ್ಟು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡ್ಬಿಟ್ಟು ಆಮೇಲೆ ಲೈನ್ಸ್ ಗಳನ್ನ ನಾನು ಡ್ರಾ ಮಾಡ್ಬಿಟ್ಟು ಅದನ್ನ ಸೈಕಲ್ ರಿಮ್ ತರ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡಬಹುದು. ಸೊ ಅದಕ್ಕೆ ಇವಾಗ ನಾನು ಇಲ್ಲಿ ಡಿವೈಡ್ ಕಮಾಂಡ್ ನ ಎಕ್ಸಿಕ್ಯೂಟ್ ಮಾಡ್ತೇನೆ. div ಎಂಟರ್. ಸೆಲೆಕ್ಟ್ ಆಬ್ಜೆಕ್ಟ್ ಟು ಡಿವೈಡ್ ಬಂದ್ಬಿಟ್ಟು ಈ ಸರ್ಕಲ್ ನ ಸೆಲೆಕ್ಷನ್ ಮಾಡ್ತೇನೆ. ಆಮೇಲೆ ಎಂಟರ್ ದ ನಂಬರ್ ಆಫ್ ಸೆಗ್ಮೆಂಟ್ಸ್ ಬಂದ್ಬಿಟ್ಟು 20 ಕೊಡ್ತೇನೆ. 20 ಆರ್ ಎಲ್ಸ್ ಮೇ ಬಿ 19 ಕೊಡ್ತೇನೆ. ಸೊ ಟೋಟಲ್ 20 ಕೊಡ್ತೇನೆ. 20 ಕೊಟ್ಟು ಎಂಟರ್ ಕೊಡ್ತೇನೆ. ಸೊ ಇವಾಗ ಈ ಪರ್ಟಿಕ್ಯುಲರ್ ಸರ್ಕಲ್ ಏನಿದೆ 20 ಸೆಗ್ಮೆಂಟ್ಸ್ ಆಗಿ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಡಿವೈಡ್ ಆಗಿದೆ. ಇವಾಗ ನಾನು ಸರ್ಕಲ್ ಇದು ಸೆಂಟರ್ ಪಾಯಿಂಟ್ ಇಂದ ಲೈನ್ಸ್ ಗಳನ್ನ ಡ್ರಾ ಮಾಡ್ಲಿಕ್ಕೆ ರೇ ಕಮಾಂಡ್ ನ ಎಕ್ಸಿಕ್ಯೂಟ್ ಮಾಡ್ತೇನೆ. ರೇ ಕಮಾಂಡ್ ಬಂದ್ಬಿಟ್ಟು RAY. ನಿಮ್ಗೆ ಸಿಂಗಲ್ ಪಾಯಿಂಟ್ ಇಂದ ಇನ್ಫೈನೈಟ್ ಲೈನ್ ಡ್ರಾ ಮಾಡ್ಲಿಕ್ಕಿದ್ರೆ ರೇ ಕಮಾಂಡ್. ಸೊ RAY ಎಂಟರ್. ಸೊ ಇವಾಗ ಸ್ಪೆಸಿಫೈ ಸ್ಟಾರ್ಟ್ ಪಾಯಿಂಟ್ ಅಂತ ಕೇಳ್ತದೆ. ನಾನು ಈ ಸರ್ಕಲ್ ಇದು ಸೆಂಟರ್ ಪಾಯಿಂಟ್ ನ ತಗೊಳ್ತೇನೆ. ನೆಕ್ಸ್ಟ್ ಸ್ಪೆಸಿಫೈ ಥ್ರೂ ಪಾಯಿಂಟ್. ಸೊ ಎಲ್ಲಿ ಪಾಯಿಂಟ್ ಗಳು ಇನ್ಸರ್ಟ್ ಮಾಡ್ಬೇಕು ಅಲ್ಲಿ ಕ್ಲಿಕ್ ಮಾಡಬೇಕು. ಸೊ ಇವಾಗ ನನಗೆ ಈ ಇಂಟರ್ಸೆಕ್ಷನ್ ಪಾಯಿಂಟ್ ಅದು ಸ್ನ್ಯಾಪ್ ಆಗ್ತಾ ಇಲ್ಲ, ಆಬ್ಜೆಕ್ಟ್ ಸ್ನ್ಯಾಪ್ ತೋರಿಸ್ತಾ ಇಲ್ಲ. ಸೊ ಅದಕ್ಕೆ ನಾನು ಏನ್ ಮಾಡ್ತೇನೆ, ಇಲ್ಲಿ ಆಬ್ಜೆಕ್ಟ್ ಸ್ನ್ಯಾಪ್ ಸೆಟ್ಟಿಂಗ್ಸ್ ಹೋಗ್ತೇನೆ. ಇಲ್ಲಿ ನೋಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇಲ್ಲಿ ಇವಾಗ ನನಗೆ ನೋಡ್ ನ ತೋರಿಸುತ್ತೆ ಅದು. ಸೊ ಅಲ್ಲಿ ನನಗೆ ಸ್ನ್ಯಾಪ್ ಆಗುತ್ತೆ. ಸೊ ಈ ನೋಡ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಸೊ ಲೈನ್ಸ್ ಗಳನ್ನ ಈ ರೀತಿ ರೇ ಲೈನ್ಸ್ ಗಳನ್ನ ನಾನು ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಅದಾದ್ಮೇಲೆ ಎಂಟರ್. ನೆಕ್ಸ್ಟ್ ಇವಾಗ ಇದು ರೇ ಬಂದ್ಬಿಟ್ಟು ನನಗೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇಂದ ಇನ್ಫೈನೈಟ್ ಲೈನ್ಸ್ ಕ್ರಿಯೇಟ್ ಮಾಡುತ್ತೆ. ಇವಾಗ ನನಗೆ ಇಲ್ಲಿ ಹೊರಗಡೆ ಲೈನ್ಸ್ ನೆಲ್ಲ ಟ್ರಿಮ್ ಮಾಡಬೇಕು. ಸೊ ಅದಕ್ಕೆ ಟ್ರಿಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಂಟರ್ ಕೊಡ್ತೇನೆ. ಸೊ ಆಮೇಲೆ ಫೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಲೈನ್ಸ್ ನೆಲ್ಲ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ರಿಮೂವ್ ಮಾಡ್ತೇನೆ. ಸೊ ಎಲ್ಲ ಹೊರಗಡೆದ್ದು ಲೈನ್ಸ್ ರಿಮೂವ್ ಆಯ್ತು. ಸೊ ಇಲ್ಲೊಂದು ಲೈನ್ಸ್ ಇದೆ, ಇದನ್ನ ಸಹ ರಿಮೂವ್ ಮಾಡ್ತೇನೆ. ಸೊ ಇವಾಗ ಎಲ್ಲ ಈ ಸರ್ಕಲ್ ಇದು ಹೊರಗಡೆ ಇದ್ದದ್ದು ಎಲ್ಲ ಲೈನ್ಸ್ ಗಳು ಟ್ರಿಮ್ ಆಯ್ತು. ಸೊ ನೆಕ್ಸ್ಟ್ ನಾನು ಇವಾಗ ಏನ್ ಮಾಡ್ತೇನೆ, ಈ ಪಾಯಿಂಟ್ ಸ್ಟೈಲ್ ನಂಗೆ ಇದು ಬೇಕಂತಿಲ್ಲ, ನಾನು ಪಾಯಿಂಟ್ ಸ್ಟೈಲ್ ನ ಚೇಂಜ್ ಮಾಡ್ತೇನೆ. ಸೊ ಅಗೇನ್ ಪಿ ಟೈಪ್ ಕಮಾಂಡ್ ಪಿ ಟೈಪ್. ಆಮೇಲೆ ಇದನ್ನ ನೀವು ಡಾಟ್ ಸೆಲೆಕ್ಷನ್ ಮಾಡ್ಬೋದು, ಇಲ್ಲದಿದ್ರೆ ನನ್ ಸೆಲೆಕ್ಷನ್ ಮಾಡ್ಬೋದು. ನನ್ ಸೆಲೆಕ್ಷನ್ ಮಾಡಿ ಇವಾಗ ಓಕೆ ಕೊಡ್ತೇನೆ. ಸೊ ಇವಾಗ ಪಾಯಿಂಟ್ ಸ್ಟೈಲ್ ನನಗೆ ಚೇಂಜ್ ಆಗುತ್ತೆ. ಸೊ ಇದು ಇವಾಗ ನಮ್ಗೆ ಬೇಕಾದ ಆಬ್ಜೆಕ್ಟ್ ಕ್ರಿಯೇಟ್ ಆಯ್ತು. ಸೊ ಇದು ಇವಾಗ ನಾವು ಆಕ್ಚುಲಿ ಏನು ಡಿವೈಡ್ ಕಮಾಂಡ್ ನ ಯೂಸ್ ಮಾಡಿ ಪರ್ಟಿಕ್ಯುಲರ್ ಲೈನ್ ಆರ್ ಎಲ್ಸ್ ಆಬ್ಜೆಕ್ಟ್ ನ ಎಷ್ಟು ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡುದು ಅನ್ನುವಂಥದ್ದು. ಸಪೋಸ್ ಇವಾಗ ನನ್ಗೆ ಇಷ್ಟೇ ಲೆಂತ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಡಿವೈಡ್ ಮಾಡಬೇಕು. ಸಪೋಸ್ ಎಕ್ಸಾಂಪಲ್ಗೆ ಇವಾಗ ಒಂದು ಲೈನ್ ಇದೆ. ಸೊ ನಾನು ಇಲ್ಲಿ ಏನ್ ಮಾಡ್ತೇನೆ, ಲೈನ್ ತಗೊಳ್ತೇನೆ. ಸೊ ಆಬ್ಜೆಕ್ಟ್ ಸ್ನ್ಯಾಪ್ ತಗೊಂಡು ಡೈನಮಿಕ್ ಇನ್ಪುಟ್ ನ ಆನ್ ಮಾಡ್ಕೊಂಡು ಇವಾಗ ಈ ಪಾಯಿಂಟ್ ಇಂದ ಸಪೋಸ್ ನಾನು ಒಂದು 100 ಯೂನಿಟ್ ಲೈನ್ ನ ಡ್ರಾ ಮಾಡ್ತೇನೆ. ಓಕೆ, ಸೊ ಇವಾಗ ನಂಗೆ ಈ ಲೈನ್ ಇದ್ದು ಲೆಂತ್ ಗೊತ್ತಿದೆ 100. ಇವಾಗ ನನಗೆ ಮೇ ಬಿ ಎವ್ರಿ 20 ಯೂನಿಟ್ಸ್ಗೆ ಈ ಲೈನ್ ಡಿವೈಡ್ ಆಗಬೇಕು. ಸೊ
ಪ್ರೀವಿಯಸ್ ಡಿವೈಡ್ ಅಲ್ಲಿ ಏನಂದ್ರೆ ಪರ್ಟಿಕ್ಯುಲರ್ ಲೈನ್ ನ ಎಷ್ಟು ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡುವಂತದ್ದು. ಬಟ್ ಇವಾಗ ನನಗೆ ಸ್ಪೆಸಿಫಿಕ್ ಲೆಂತ್ ಅಲ್ಲಿ ಡಿವೈಡ್ ಆಗಬೇಕು, ಅವಾಗ ನಾನು ಮೆಜರ್ ಕಮಾಂಡ್ ನ ಯೂಸ್ ಮಾಡಬೇಕು. ಸೊ ಇಲ್ಲಿ ಮೆಜರ್ ಕಮಾಂಡ್, ಸೊ ಹೋಲ್ ಮೆಜರ್ ವರ್ಡ್ ನ ಟೈಪ್ ಮಾಡ್ತೇನೆ, ಎಂಟರ್ ಕೊಡ್ತೇನೆ. ಇಲ್ಲಿ ಸೆಲೆಕ್ಟ್ ಆಬ್ಜೆಕ್ಟ್ ಟು ಮೆಜರ್ ಅಂತ ಕೇಳುತ್ತೆ. ಸೊ ಈ ಲೈನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ್ಮೇಲೆ ಲೆಂತ್, ಸ್ಪೆಸಿಫೈ ಲೆಂತ್ ಆಫ್ ಸೆಗ್ಮೆಂಟ್ ಅಂತ ಕೇಳುತ್ತೆ. ಸೊ ಲೆಂತ್ ಆಫ್ ಸೆಗ್ಮೆಂಟ್ ಬಂದ್ಬಿಟ್ಟು 20 ಯೂನಿಟ್ಸ್. ಸೊ 20 ಯೂನಿಟ್ಸ್ ಕೊಟ್ಟಾಗ ಆಬ್ವಿಯಸ್ಲಿ ಇವಾಗ ನಂದು ಲೈನ್ ಲೆಂತ್ ಬಂದ್ಬಿಟ್ಟು 100 ಯೂನಿಟ್ಸ್ ಇದೆ. ಅದನ್ನ ಎವ್ರಿ 20 ಯೂನಿಟ್ಸ್ ಅದು ಡಿವೈಡ್ ಮಾಡಿ ಕೊಡುತ್ತೆ. ಸೊ ಆಬ್ವಿಯಸ್ಲಿ 5 ಸೆಗ್ಮೆಂಟ್ಸ್ ಗಳು ಕ್ರಿಯೇಟ್ ಆಗುತ್ತೆ. ಸೊ ಮೆಜರ್ ಮತ್ತೆ ಡಿವೈಡ್ ಗೆ ಡಿಫರೆನ್ಸ್ ಏನಂದ್ರೆ, ಡಿವೈಡ್ ಅಲ್ಲಿ ನನ್ಗೆ ಎಷ್ಟು ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡಬೇಕು ಅದನ್ನ ಕೊಡುವಂತದ್ದು, ಎಲ್ಲಿ ನನಗೆ ಲೈನ್ ಇದ್ದು ಲೆಂತ್ ಇಂಪಾರ್ಟೆಂಟ್ ಅಲ್ಲ. ವೆರಸ್ ಮೆಜರ್ ಅಲ್ಲಿ ಏನಂದ್ರೆ ನಂಗೆ ಎಷ್ಟು ಲೆಂತ್ ಲೈನ್ಸ್ ಗಳು ಡಿವೈಡ್ ಆಗಬೇಕು ಆ ಸ್ಪೆಸಿಫಿಕ್ ವ್ಯಾಲ್ಯೂ ಅನ್ನು ಕೊಡುವಂತದ್ದು. ಸೊ ಇವಾಗ ನಾನು 20 ಕೊಟ್ಟೆ, ಎಂಟರ್ ಕೊಡ್ತೇನೆ. ಅಗೇನ್ ಇಲ್ಲಿ ನಾನು ಪಾಯಿಂಟ್ ಸ್ಟೈಲ್ ಇನ್ನ ಚೇಂಜ್ ಮಾಡಬೇಕು, ಯಾಕಂದ್ರೆ ಇದು ಪಾಯಿಂಟ್ ಇಂದ ಡಿವೈಡ್ ಮಾಡಿರುತ್ತೆ. ಪಿ ಟೈಪ್ ಅಂತ ಕೊಟ್ಟು ಎಂಟರ್ ಕೊಡ್ತೇನೆ. ಪಾಯಿಂಟ್ ಸ್ಟೈಲ್ ನ ಅಗೇನ್ ನಾನು ಇಲ್ಲಿ ಚೇಂಜ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ನೋಡಬಹುದು. ಸೊ ಇದು 100 ಲೆಂತ್ ಇದ್ ಲೈನ್ 20 ಎವ್ರಿ 20 ಸೆಗ್ಮೆಂಟ್ಸ್ ಗೆ ಡಿವೈಡ್ ಆಗಿದೆ. ಇದನ್ನ ಚೆಕ್ ಮಾಡ್ಲಿಕ್ಕೆ ಇಲ್ಲಿ ಮೆಜರ್ ಆಪ್ಷನ್ ಬನ್ನಿ. ಸೊ ಮೆಜರ್ ಅಲ್ಲಿ ಇಲ್ಲಿ ಡಿಸ್ಟೆನ್ಸ್ ಇದೆ, ಡಿಸ್ಟೆನ್ಸ್ ಸೆಲೆಕ್ಷನ್ ಮಾಡ್ತೇನೆ. ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ನೋಡಬಹುದು ಡಿಸ್ಟೆನ್ಸ್ ಇದೆ. ಅಗೇನ್ ಬೇಕಾದ್ರೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ, ಸೊ ಬೇಕಾದ್ರೆ ಓವರ್ ಆಲ್ ಡಿಸ್ಟೆನ್ಸ್ ಇಲ್ಲಿ ಕ್ಲಿಕ್ ಮಾಡ್ತೇನೆ. ನೋಡಬಹುದು ಇಲ್ಲಿ 100 ತೋರಿಸ್ತಾ ಇದೆ. ಸೊ ಇದು ನೀವು ಮೆಜರ್ ಮಾಡ್ಲಿಕ್ಕಿದ್ರೆ ಇಲ್ಲಿ ಮೆಜರ್ ಅಲ್ಲಿ ಇಲ್ಲಿ ಆಪ್ಷನ್ ಇದೆ, ಇದನ್ನ ಸೆಲೆಕ್ಷನ್ ಮಾಡಿ ಮೆಜರ್ ಮಾಡಬಹುದು. ಸೊ ಇದು ಮೆಜರ್ ಆಪ್ಷನ್. ಸೊ ಮೆಜರ್ ಆಪ್ಷನ್ ಅಲ್ಲಿ ನಂಗೆ ಸ್ಪೆಸಿಫಿಕ್ ಲೆಂತ್ ಇದ್ದು ಸೆಗ್ಮೆಂಟ್ಸ್ ನ ಮಾಡ್ಲಿಕ್ಕಿದ್ರೆ ಮೆಜರ್ ಕೊಡಬೇಕು. ಡಿವೈಡ್ ಅಲ್ಲಿ ನಂಗೆ ನಂಬರ್ ಆಫ್ ಸೆಗ್ಮೆಂಟ್ಸ್ ಕೊಡ್ಲಿಕ್ಕಿದ್ರೆ ಡಿವೈಡ್ ನ ಯೂಸ್ ಮಾಡೋದು. ಸೊ ಅಗೇನ್ ಇಲ್ಲಿ ಇವಾಗ ಪಿ ಟೈಪ್ ಹೋಗ್ಬಿಟ್ಟು ನನ್ ಸೆಲೆಕ್ಷನ್ ಮಾಡಿ ಓಕೆ ಕೊಡ್ತೇನೆ. ಇವಾಗ ನಂಗೆ ಕೆಲವೊಮ್ಮೆ ಆಬ್ಜೆಕ್ಟ್ಸ್ ಗಳನ್ನ ಪರ್ಟಿಕ್ಯುಲರ್ ಬ್ಲಾಕ್ ಇಂದ ಡಿವೈಡ್ ಮಾಡ್ಲಿಕ್ಕೆ ಇರುತ್ತೆ. ಓಕೆ, ಪರ್ಟಿಕ್ಯುಲರ್ ಬ್ಲಾಕ್ ಇಂದ. ಸೊ ಎಕ್ಸಾಂಪಲ್ಗೆ ನಾನು ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೇನೆ. ಸೊ ಇದನ್ನ ಆಬ್ಜೆಕ್ಟ್ ನ ರೊಟೇಟ್ ಮಾಡ್ತೇನೆ. ಸೆಂಟರ್ ಪಾಯಿಂಟ್ ಬಂದ್ಬಿಟ್ಟು ಇದು ತಗೊಳ್ತೇನೆ. ರೊಟೇಟ್ ಮಾಡುವಾಗ ಇಲ್ಲಿ ಕಾಪಿ ತಗೊಳ್ತೇನೆ. ಸೊ ಇದನ್ನ ಒಂದು ಈ ರೀತಿ ಮೇ ಬಿ ರೊಟೇಟ್ ಮಾಡ್ತೇನೆ. ಸೊ ಇದು ಇವಾಗ ಸ್ಟಾರ್ ಕ್ರಿಯೇಟ್ ಆಯ್ತು. ಸೊ ಅಗೈನ್ ಇದು ಇಂಡಿವಿಜುವಲ್ ಆಬ್ಜೆಕ್ಟ್ ಇಂದ ಮಾಡಿರುವಂತದ್ದು. ಸೊ ಇವಾಗ ಈ ಪರ್ಟಿಕ್ಯುಲರ್ ಸ್ಟಾರ್ ನ ನಾನು ಬ್ಲಾಕ್ ಆಗಿ ಕನ್ವರ್ಟ್ ಮಾಡ್ತೇನೆ. ಸೊ ಕಮಾಂಡ್ ಬಂದ್ಬಿಟ್ಟು ಬಿ ಎಂಟರ್ ಬ್ಲಾಕ್ ಸ್ಟಾರ್ ಪಿಕ್ ಪಾಯಿಂಟ್. ಸೊ ಪಿಕ್ ಪಾಯಿಂಟ್ ಬಂದ್ಬಿಟ್ಟು ನಾನು ಈ ಸ್ಟಾರ್ ಇದ್ದು ಎಕ್ಸಾಕ್ಟ್ ಸೆಂಟರ್ ನ ತಗೊಳ್ತೇನೆ. ಸೊ ಈ ಪಿಕ್ ಪಾಯಿಂಟ್ ನೆಕ್ಸ್ಟ್ ಸೆಲೆಕ್ಟ್ ಆಬ್ಜೆಕ್ಟ್, ಫುಲ್ ಆಬ್ಜೆಕ್ಟ್ ನ ಸೆಲೆಕ್ಷನ್ ಮಾಡ್ತೇನೆ, ಆಮೇಲೆ ಓಕೆ ಕೊಡ್ತೇನೆ. ಸೊ ಇದಿವಾಗ ಬ್ಲಾಕ್ ಆಗಿ ಕನ್ವರ್ಟ್ ಆಯ್ತು. ಸೊ ಇಲ್ಲಿ ಇನ್ಸರ್ಟ್ ಬಂದ್ರೆ ಇಲ್ಲಿ ಬ್ಲಾಕ್ ಕ್ರಿಯೇಟ್ ಆಗುತ್ತೆ, ಇದರದ್ದು ಹೆಸರು ಸ್ಟಾರ್. ನೆಕ್ಸ್ಟ್ ಇವಾಗ ನಾನೊಂದು ಸರ್ಕಲ್ ನ ಡ್ರಾ ಮಾಡ್ತೇನೆ. ಓಕೆ, ಸೊ ಇವಾಗ ನನಗೆ ಈ ಪರ್ಟಿಕ್ಯುಲರ್ ಸರ್ಕಲ್ ನ ಇಷ್ಟು ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಕಮಾಂಡ್ ನ ನಾವು ಅವಾಗ ನೋಡಿದ್ವಿ. ಸೊ ವೆರಾಸ್ ನಾನು ಡಿವೈಡ್ ನಂಬರ್ ಆಫ್ ಸೆಗ್ಮೆಂಟ್ಸ್ ವ್ಯಾಲ್ಯೂನ ಕೊಡಬೇಕು. ಇವಾಗ ನಂಗೆ ಈ ಪರ್ಟಿಕ್ಯುಲರ್ ಸೆಗ್ಮೆಂಟ್ ನ ಈ ಬ್ಲಾಕ್ ಇಂದ ಡಿವೈಡ್ ಮಾಡಬೇಕು. ಸೊ ಅದಕ್ಕೆ ಅಗೈನ್ ಡಿವೈಡ್ ಕಮಾಂಡ್ಗೆ ಹೋಗ್ತೇನೆ, DIV ಎಂಟರ್. ಸೊ ಇಲ್ಲಿ ಸೆಲೆಕ್ಟ್ ಆಬ್ಜೆಕ್ಟ್ ಟು ಡಿವೈಡ್ ಅಂತ ಕೇಳುತ್ತೆ. ಸೊ ಈ ಆಬ್ಜೆಕ್ಟ್ ನ ಸೆಲೆಕ್ಷನ್ ಮಾಡ್ತೇನೆ. ಅದಾದ್ಮೇಲೆ ಎಂಟರ್ ದ ನಂಬರ್ ಆಫ್ ಸೆಗ್ಮೆಂಟ್ಸ್ ಅಂತ ಕೇಳ್ತಾ ಇದೆ. ಇಲ್ಲಿ ಇವಾಗ ನಂಬರ್ ಆಫ್ ಸೆಗ್ಮೆಂಟ್ಸ್ ನಾನು ಕೊಡಲ್ಲ, ಅದ್ರ ಬದಲು ಬ್ಲಾಕ್ ಇಂದ ಡಿವೈಡ್ ಮಾಡ್ಲಿಕ್ಕೆ ಕೇಳ್ತಾ ಇದೆ. ಸೊ ಇಲ್ಲಿ ನಾನು ಬ್ಲಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಬ್ಲಾಕ್ ಮೇಲೆ ಕ್ಲಿಕ್ ಮಾಡಿದಾಗ ಎಂಟರ್ ದ ನೇಮ್ ಆಫ್ ದ ಬ್ಲಾಕ್ ಅಂತ ಇಲ್ಲಿ ಕೇಳುತ್ತೆ. ಸೊ ಈ ನೇಮ್ ವರ್ಡ್ ನಿಮ್ ಬ್ಲಾಕ್ ಯಾವ್ದ್ರಿಂದ ಡಿವೈಡ್ ಮಾಡಬೇಕು ಆ ಬ್ಲಾಕ್ ಇದ ಹೆಸರನ್ನ ಟೈಪ್ ಮಾಡಬೇಕು. ಸೊ ಬ್ಲಾಕ್ ಇದ ಹೆಸರು ಬಂದ್ಬಿಟ್ಟು ಸ್ಟಾರ್. ಸೊ ಸ್ಟಾರ್ ಅಂತ ಕೊಟ್ಟು ಇಲ್ಲಿ ಎಂಟರ್ ಕೊಡ್ತೇನೆ. ಸೊ ಇಲ್ಲಿ ಅಲೈನ್ ಬ್ಲಾಕ್ ವಿತ್ ಆಬ್ಜೆಕ್ಟ್ ಎಸ್ ಆರ್ ನೋ ಅಂತ ಕೇಳ್ತಾ ಇದೆ. ಸೊ ಎಸ್ ಕೊಟ್ಟಾಗ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಸರ್ಕಲ್ ಏನಿದೆ ಈ ಬ್ಲಾಕ್ ಇಂದ ಡಿವೈಡ್ ಆಗುತ್ತೆ. ಬಟ್ ಸರ್ಕಲ್ ನ ಶೇಪ್ ಯಾವ ರೀತಿ ಇದೆ ಆ ರೀತಿ ಈ ಪರ್ಟಿಕ್ಯುಲರ್ ಬ್ಲಾಕ್ ಏನಿದೆ ಅದು ರೊಟೇಟ್ ಆಗುತ್ತೆ. ನೋ ಕೊಟ್ರೆ ಹೇಗೆ ಇದೆ ಹಾಗೇನೆ ಅದು ಡಿವೈಡ್ ಮಾಡುತ್ತೆ, ಅಂದ್ರೆ ಇನ್ಸರ್ಟ್ ಆಗುತ್ತೆ. ಸೊ ಇದು ನಾನು ತೋರಿಸ್ತೇನೆ. ಸೊ ಕರೆಂಟ್ಲಿ ನಾನು ಅಲೈನ್ ಬ್ಲಾಕ್ ವಿತ್ ಆಬ್ಜೆಕ್ಟ್ ಎಸ್ ಕೊಡ್ತೇನೆ. ಎಂಟರ್ ನಂಬರ್ ಆಫ್ ಸೆಗ್ಮೆಂಟ್ ಇವಾಗ ಇಲ್ಲಿ ಕೇಳ್ತಾ ಇದೆ. ಸೊ ಇವಾಗ ಇಲ್ಲಿ ನಾನು ನಂಬರ್ ಆಫ್ ಸೆಗ್ಮೆಂಟ್ಸ್ ಬಂದ್ಬಿಟ್ಟು 8 ಕೊಡ್ತೇನೆ. ಆಮೇಲೆ ಎಂಟರ್ ಕೊಟ್ಟ ಕೂಡಲೇ ನೀವು ನೋಡ್ಬೋದು ಇವಾಗ ಇದು ಪರ್ಟಿಕ್ಯುಲರ್ ಸರ್ಕಲ್ ಏನಿದೆ ಈ ಪರ್ಟಿಕ್ಯುಲರ್ ಬ್ಲಾಕ್ ಇಂದ ಡಿವೈಡ್ ಆಗಿದೆ. ನಂಬರ್ ಆಫ್ ಸೆಗ್ಮೆಂಟ್ಸ್ 8 ಆಗಿ ಡಿವೈಡ್ ಆಗಿದೆ. ಆಮೇಲೆ ಇದು ಅಲೈನ್ಮೆಂಟ್ ನೋಡ್ಬೋದು. ಇವಾಗ ಇದು ಸ್ಟಾರ್ ಅಲೈನ್ಮೆಂಟ್ ಡಿಪೆಂಡಿಂಗ್ ಆನ್ ದ ಆಬ್ಜೆಕ್ಟ್ ಶೇಪ್. ಸೊ ಯಾವ ಶೇಪ್ ಅಲ್ಲಿ ಇದೆ ಅದ್ರ ಅಕಾರ್ಡಿಂಗ್ ಈ ಪರ್ಟಿಕ್ಯುಲರ್ ಬ್ಲಾಕ್ ಏನಿದೆ ಅದು ರೊಟೇಟ್ ಆಗಿದೆ. ಓಕೆ, ಸೊ ಇದು ಅಲೈನ್ಮೆಂಟ್ ಎಸ್ ಕೊಟ್ಟಿದ್ರಿಂದ ಈ ರೀತಿ ಆಗಿದೆ. ಸಪೋಸ್ ಇವಾಗ ನಾನು
ಸೇಮ್ ಸರ್ಕಲ್‌ನ ಕಾಪಿ ಮಾಡ್ತೇನೆ. ಸೊ, ಇಲ್ಲಿಗೆ ಕಾಪಿ ಮಾಡ್ತೇನೆ. ಆಮೇಲೆ ಇವಾಗ ನಾನು ಸೇಮ್ ಡಿವೈಡ್ ಕಮಾಂಡ್ ಕೊಡ್ತೇನೆ. ಸೆಲೆಕ್ಟ್ ಆಬ್ಜೆಕ್ಟ್ ಇದು ಕೊಡ್ತೇನೆ. ಸೊ, ಎಂಟರ್ ನೇಮ್ ನಂಬರ್ ಆಫ್ ಸೆಗ್ಮೆಂಟ್ಸ್ ಕೇಳ್ತದೆ. ನಾನು ಬ್ಲಾಕ್‌ನ ಸೆಲೆಕ್ಷನ್ ಮಾಡ್ಕೊಂಡು ಎಂಟರ್ ನೇಮ್ ಆಫ್ ದ ಬ್ಲಾಕ್ ಬಂದ್ಬಿಟ್ಟು ಸ್ಟಾರ್ ಅಂತ ಕೊಡ್ತೇನೆ. ಎಂಟರ್. ಅಲೈನ್ಮೆಂಟ್ ಬ್ಲಾಕ್ ವಿತ್ ಆಬ್ಜೆಕ್ಟ್ ಇವಾಗ ನಾನು ಇಲ್ಲಿ ನೋ ಕೊಡ್ತೇನೆ. ಎಂಟರ್ ನಂಬರ್ ಆಫ್ ಸೆಗ್ಮೆಂಟ್ಸ್ ಬಂದ್ಬಿಟ್ಟು ಸೇಮ್ 8 ಕೊಡ್ತೇನೆ. 8 ಕೊಟ್ಟು ಎಂಟರ್ ಕೊಡ್ತೇನೆ. ಸೊ, ಇಲ್ಲಿ ಇವಾಗ ನೋಡ್ಬೋದು. ಸೊ, ಇಲ್ಲಿ ಯಾವ ರೀತಿ ಇದೆ ಬ್ಲಾಕ್, ಅದೇ ರೀತಿ ಇದು ಇಲ್ಲಿ ಎಲ್ಲಾ ಕಡೆ ಇದು ಪ್ಲೇಸ್ ಆಗಿದೆ. ಆಮೇಲೆ ಈ ಪರ್ಟಿಕ್ಯುಲರ್ ಸರ್ಕಲ್ 8 ಸೆಗ್ಮೆಂಟ್ ಆಗಿ ಡಿವೈಡ್ ಆಗಿದೆ. ಸೊ, ಇಲ್ಲಿ ನಿಮ್ಗೆ ಬ್ಲಾಕ್ ಏನಿದೆ ಸೇಮ್ ಆಂಗಲ್ ಅಲ್ಲಿ ಸೆಟ್ ಆಗಿದೆ, ಪ್ಲೇಸ್ಮೆಂಟ್ ಆಗಿದೆ. ವೇರ್ ಇಲ್ಲಿ ಪರ್ಟಿಕ್ಯುಲರ್ ಬ್ಲಾಕ್ ಏನಿದೆ ಇದು ರೊಟೇಟ್ ಆಗಿದೆ ಈ ಸರ್ಕಲ್ ನ ಶೇಪ್ ನ ಅಕಾರ್ಡಿಂಗ್. ಇದು ಅಲೈನ್ಮೆಂಟ್ ಎಸ್ ಕೊಟ್ಟಿದ್ದು, ಇದು ಅಲೈನ್ಮೆಂಟ್ ನೋ ಕೊಟ್ಟಿದ್ದು. ಓಕೆ, ಸೊ ಇದು ಆಕ್ಚುಲಿ ನಾವು ಡಿವೈಡ್ ಕಮಾಂಡ್ ಯೂಸಿಂಗ್ ಬ್ಲಾಕ್ ಇಂದನೂ ಡಿವೈಡ್ ಮಾಡಬಹುದು, ಇಲ್ಲದಿದ್ರೆ ಪಾಯಿಂಟ್ ಇಂದನೂ ಡಿವೈಡ್ ಮಾಡಬಹುದು. ಸೊ, ಇಲ್ಲಿ ಇವಾಗ ಇನ್ನೊಂದು ಕಮಾಂಡ್ ನ ನಾವು ನೋಡಬಹುದು. ಇವಾಗ ನನಗೆ ಇಲ್ಲಿ ನಾನು ಈ ಪರ್ಟಿಕ್ಯುಲರ್ ಸರ್ಕಲ್ ನ ಈ ಸ್ಟಾರ್ ಬ್ಲಾಕ್ ಇಂದ ಡಿವೈಡ್ ಮಾಡಿದ್ದಾನೆ. ಸಪೋಸ್ ಇವಾಗ ನನಗೆ ಈ ಒಳಗಡೆದ್ದು ಶೇಪ್ ಮಾತ್ರ ಬೇಕು. ಈ ರೀತಿ ಒಳಗಡೆದ್ದು ಶೇಪ್ ಮಾತ್ರ ಬೇಕು. ಒಳಗಡೆದು ಏನ್ ಬೌಂಡ್ರಿ ಏನಿದೆ ಇದು ಮಾತ್ರ ನಂಗೆ ಬೇಕು. ಸೊ, ಅದನ್ನ ನಾನು ಯಾವ ರೀತಿ ಮಾಡ್ಬೋದು ಅಂದ್ರೆ, ಸೊ ಬೌಂಡ್ರಿ ಕಮಾಂಡ್ ಅಂತ ಇದೆ, BO ಬೌಂಡ್ರಿ ಕಮಾಂಡ್. ಆಮೇಲೆ ಎಂಟರ್. ಎಂಟರ್ ಕೊಟ್ಮೇಲೆ ಇಲ್ಲಿ ಈ ಒಂದು ಡಯಲಾಗ್ ಬಾಕ್ಸ್ ಬರುತ್ತೆ. ಸೊ, ಇದರಲ್ಲಿ ಐಲ್ಯಾಂಡ್ ಡಿಟೆಕ್ಷನ್ ಈ ಆಪ್ಷನ್ ನ ಆನ್ ಮಾಡ್ಕೊಳ್ಳಿ. ಇಲ್ಲಿ ಪಿಕ್ ಪಾಯಿಂಟ್ ಅಂತ ಇದೆ, ಇಲ್ಲಿ ಪಿಕ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೀವು ಈ ಒಳಗಡೆ ಎಲ್ಲಿ ಆದ್ರೂ, ಸೊ ಈ ಆಬ್ಜೆಕ್ಟ್ ಇದ್ದು ಒಳಗಡೆ ಎಲ್ಲಿ ಸಹ ಆಗುತ್ತೆ, ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರಿವ್ಯೂ ಬರ್ತಾ ಇದೆ. ಸೊ, ಯಾವ ರೀತಿ ಬ್ಲಾಕ್ ಕ್ರಿಯೇಟ್ ಆಗಿದೆ ಅದರದ್ದು ಇಲ್ಲಿ ಪ್ರಿವ್ಯೂ ಬರ್ತಾ ಇದೆ. ಅದಾದ್ಮೇಲೆ ಎಂಟರ್ ಕೊಡಿ. ಸೊ, ಪಿಕ್ ಇಂಟರ್ನಲ್ ಪಾಯಿಂಟ್ ನೀವು ಕೊಟ್ಟಿದ್ದೀರಾ, ಜಸ್ಟ್ ಎಂಟರ್ ಕೊಡಿ. ಸೊ, ಇದಿವಾಗ ನಮ್ಗೆ ಇಂಟರ್ನಲ್ ಬೌಂಡ್ರಿ ಕ್ರಿಯೇಟ್ ಆಗಿದೆ. ಸೊ, ಇವಾಗ ನಾನು ಇದನ್ನ ಏನ್ ಮಾಡ್ಬೇಕು, ಮೂವ್ ಮಾಡ್ಕೋಬೇಕು. ಸೊ, ಇಲ್ಲಿ ಮೂವ್ ಕಮಾಂಡ್ಗೆ ಹೋಗಿ ಈ ಇಂಟರ್ನಲ್ ಬೌಂಡ್ರಿ ಪ್ರಿವ್ಯೂ ಏನಿದೆ ಅದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಎಂಟರ್. ಬೇಸ್ ಪಾಯಿಂಟ್ ಇದು ತಗೊಂಡು ನಾನು ಈ ಆಬ್ಜೆಕ್ಟ್ ನ ಮೂವ್ ಮಾಡ್ತೇನೆ. ಸೊ, ಇಲ್ಲಿ ನೋಡ್ಬೋದು ಇವಾಗ ನನಗೆ ಇಲ್ಲಿ ಒಳಗಡೆದು ಬೌಂಡ್ರಿ ಏನಿದೆ ಇದು ಸಿಕ್ಕಿದೆ. ಸೊ, ಅದೇ ರೀತಿ ಸಪೋಸ್ ನನಗೆ ಹೊರಗಡೆದು ಬೌಂಡ್ರಿ ಬೇಕು. ಸೊ, ಹೊರಗಡೆದು ಬೌಂಡ್ರಿ ಬೇಕಂತಿದ್ರೆ ನಾನು ಈ ಬ್ಲಾಕ್ ನ ಮೂವ್ ಮಾಡ್ಕೊಳ್ತೇನೆ. ಓಕೆ, ಸೊ ಇವಾಗ ನನ್ಗೆ ಇಲ್ಲಿ ಹೊರಗಡೆದು ಬೌಂಡ್ರಿ ಬೇಕು. ಸೊ, ಹೊರಗಡೆ ಬೌಂಡ್ರಿ ಬೇಕಂತಿದ್ರೆ ನಾನು ಇನ್ನೊಂದು ಸರ್ಕಲ್ ಏನು ಇದೆ ಅದಕ್ಕಿಂತ ದೊಡ್ಡದಾಗಿ ಡ್ರಾ ಮಾಡ್ಕೊಳ್ತೇನೆ. ಸರ್ಕಲ್ ಬೇಕಂತಿಲ್ಲ, ಮೇ ಬಿ ನೀವು ರೆಕ್ಟಾಂಗಲ್ ಬಾಕ್ಸ್ ಡ್ರಾ ಮಾಡ್ಬೋದು, ಇಲ್ಲ ಪಾಲಿಲೈನ್ ಯೂಸ್ ಮಾಡ್ಕೊಂಡು ಡ್ರಾ ಮಾಡ್ಬೋದು. ಸೊ, ಇವಾಗ ಇಲ್ಲಿ ಇನ್ನೊಂದು ಸರ್ಕಲ್ ಈ ಆಬ್ಜೆಕ್ಟ್ ಗಿಂತ ಹೊರಗಡೆ ಡ್ರಾ ಮಾಡ್ಕೊಂಡಿದ್ದೇನೆ. ಸೊ, ಇದು ಇವಾಗ ಪುನಃ ನನ್ಗೆ ಈ ಔಟರ್ ಶೇಪ್ ಬೇಕು, ಔಟರ್ ಆಬ್ಜೆಕ್ಟ್ ಬೇಕು. ಓಕೆ, ಅದಕ್ಕೆ ಇಲ್ಲಿ ಪುನಃ ನಾನು ಬೌಂಡ್ರಿ BO ಎಂಟರ್. ಸೊ, ಇಲ್ಲಿ ಪಿಕ್ ಪಾಯಿಂಟ್. ಸೊ, ಪಿಕ್ ಪಾಯಿಂಟ್ ಬಂದ್ಬಿಟ್ಟು ಈ ಎರಡು ಆಬ್ಜೆಕ್ಟ್ ನಡುವೆ ಎಲ್ಲಾದ್ರೂ ಕ್ಲಿಕ್ ಮಾಡಬೇಕು. ಸೊ, ಅದಕ್ಕೆ ನಾನು ಈ ಸರ್ಕಲ್ ನ ಇದಕ್ಕಿಂತ ದೊಡ್ಡದು ಡ್ರಾ ಮಾಡಿರೋದು. ಸೊ, ಈ ಎರಡು ಆಬ್ಜೆಕ್ಟ್ ನಡುವೆ ಇಲ್ಲಿ ಕ್ಲಿಕ್ ಮಾಡಿದಾಗ ನಮ್ಗೆ ಎಕ್ಸ್ಟರ್ನಲ್ ಬೌಂಡ್ರಿ ಇಲ್ಲಿ ಸಿಗುತ್ತೆ. ಸೊ, ಈ ಆಬ್ಜೆಕ್ಟ್ ಇದು ಹೊರಗಡೆದ್ದು ಬೌಂಡ್ರಿ ಇಲ್ಲಿ ಸಿಗುತ್ತೆ, ಇನ್ನೊಂದು ಬೌಂಡ್ರಿ ಇಲ್ಲಿ ಸಿಗುತ್ತೆ. ಸೊ, ಇದು ನನಗೆ ಬೇಕಾಗಿರುವಂತದ್ದು. ಇವಾಗ ನಾನು ಇಲ್ಲಿ ಎಂಟರ್ ಕೊಡ್ತೇನೆ. ಅಗೇನ್ ಇಲ್ಲಿ ಮೂವ್ ಕಮಾಂಡ್. ಸೊ, ಇಲ್ಲಿ ಹೊರಗಡೆದ್ದು ಆಬ್ಜೆಕ್ಟ್ ನ ಸೆಲೆಕ್ಷನ್ ಮಾಡ್ಕೊಂಡು ಬೇಸ್ ಪಾಯಿಂಟ್ ಇದ್ದು ತಗೊಂಡು ನಾನು ಇದನ್ನ ಇಲ್ಲಿ ಕೆಳಗಡೆಗೆ ಮೂವ್ ಮಾಡ್ತೇನೆ. ಸೊ, ಈ ರೀತಿ ನಾವು ಇದು ಇಂಟರ್ನಲ್ ಬೌಂಡ್ರಿ. ಇಂಟರ್ನಲ್ ಬೌಂಡ್ರಿ ನೀವು ಆಬ್ಜೆಕ್ಟ್ ನ ಒಳಗಡೆ ಎಲ್ಲಿ ಸಹ ಕ್ಲಿಕ್ ಮಾಡಿ ಬೌಂಡ್ರಿನ ಕ್ರಿಯೇಟ್ ಮಾಡ್ಕೋಬಹುದು. ಬೌಂಡ್ರಿಗೆ ಕಮಾಂಡ್ ಬಂದ್ಬಿಟ್ಟು BO ಆರ್ ಎಲ್ಸ್ ಬೌಂಡ್ರಿ. ನಮ್ಗೆ ಅದೇ ರೀತಿ ಹೊರಗಡೆದು ಬೌಂಡ್ರಿ ಬೇಕಂತಿದ್ರೆ ಇನ್ನೊಂದು ಸರ್ಕಲ್ ನ ಅದಕ್ಕಿಂತ ದೊಡ್ಡದಾಗಿ ಡ್ರಾ ಮಾಡ್ಕೊಂಡು ಇಲ್ಲಿ ಹೊರಗಡೆದು ಬೌಂಡ್ರಿನ ಡಿಟೆಕ್ಟ್ ಮಾಡ್ಕೊಳ್ಳುವಂಥದ್ದು. ಸೊ, ಫ್ರೆಂಡ್ಸ್, ಇದು ಡಿವೈಡ್ ಯಾವುದೇ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ನ ಎಷ್ಟು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡುವಂತದ್ದು. ಅದೇ ರೀತಿ ಪರ್ಟಿಕ್ಯುಲರ್ ಲೆಂತ್ ಆಬ್ಜೆಕ್ಟ್ ನ ಸ್ಪೆಸಿಫಿಕ್ ಲೆಂತ್ ಅಲ್ಲಿ ಡಿವೈಡ್ ಮಾಡುವಂತದ್ದು, ಅದು ಬಂದ್ಬಿಟ್ಟು ಮೆಷರ್. ಮತ್ತೆ ಆಬ್ಜೆಕ್ಟ್ ಗಳನ್ನ ಬ್ಲಾಕ್ ಇಂದ ಹೇಗೆ ಡಿವೈಡ್ ಮಾಡುವಂತದ್ದು, ಮತ್ತೆ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಬೌಂಡ್ರಿ ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡುವಂತದ್ದು ನೋಡಿದ್ವಿ.